1950 ನವೆಂಬರ್ 26ಕ್ಕೆ ಬಾಬಾ ಸಾಹೇಬರು, ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬರು ಬರೆದಂಥ ಸಂವಿಧಾನವನ್ನು ಸರ್ಕಾರ ಅಂಗೀಕಾರ ಮಾಡಿದಂಥ ದಿನ. ಆ ದಿನವನ್ನು ಎಲ್ಲ ಸರ್ಕಾರಗಳು ಕೂಡ ಇಲ್ಲಿವರೆಗೂ ಕಡೆಗಣಿಸ್ತಾ ಬಂದಿದ್ದೇವೆ. 75 ವರ್ಷ ಆಯಿತು. ಈ 75 ವರ್ಷಗಳಲ್ಲಿ ಸಂವಿಧಾನದ ಆಶಯಗಳನ್ನು ಎಲ್ಲ ಸರ್ಕಾರಗಳು ಕೂಡ ಜನರ ಪ್ರಜ್ಞೆಗೆ, ಜನರ ಅರಿವಿಗೆ ತರುವಂಥ ದಿಕ್ಕಿನಲ್ಲಿ ಅವು ಜಾಗೃತರಾಗಿಲ್ಲ. ಅವರು ಕೂಡ ಸಂವಿಧಾನವನ್ನು ಕರೆಕ್ಟಾಗಿ ತಿಳ್ಕೊಂಡಿಲ್ಲ ಮತ್ತು ಜನರಿಗೂ ಕೂಡ ಅರ್ಥ ಮಾಡಿಸೋ ದಿಕ್ಕಲ್ಲಿ ಅವರೆಲ್ಲರೂ ಕೂಡ ಸೋತಿದ್ದಾರೆ ಅನ್ನುವಂಥ ವಿಚಾರವನ್ನು ತಮ್ಮ ಗಮನಕ್ಕೆ ತರ್ತಾ ಇದ್ದೇನೆ. ಜೊತೆಗೆ ದೊಡ್ಡಬಳ್ಳಾಪುರ ತಾಲೂಕಿನಲ್ಲಿ 1950 ಏನು ಆಶಯದಂತೆ, ಸಂವಿಧಾನದ ಆಶಯದಂತೆ ದೊಡ್ಡಬಳ್ಳಾಪುರ ತಾಲೂಕಿನಲ್ಲಿ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ಮತ್ತು ಎಲ್ಲ ಕನ್ನಡ ಸಂಘ ಸಂಸ್ಥೆಗಳು, ದಲಿತ ಸಂಘ ಸಂಸ್ಥೆಗಳು ಮತ್ತು ದಲಿತ ರೈತ ಪ್ರಗತಿಪರ ಸಂಘಟನೆಗಳು, ಎಲ್ಲ ರಾಷ್ಟ್ರೀಯ ಪಕ್ಷಗಳು ಕೂಡ ಒಟ್ಟಿಗೆ ಸೇರಿ ಆ ಸಂವಿಧಾನದ ದಿನಾಚರಣೆಯನ್ನು ಅರ್ಥಪೂರ್ಣವಾಗಿ ಆಚರಣೆ ಮಾಡೋಣ ಅಂಥೇಳಿ ಆ ಪೂರ್ವಭಾವಿ ಸಭೆಯಲ್ಲಿ ಮೊನ್ನೆ ಶುಕ್ರವಾರ ನಾವು ಕರೆದಿದ್ವಿ. ತಹಶೀಲ್ದಾರರು ಕೂಡ ಕರೆದಿದ್ದರು. ಹಾಗಾಗಿ ಆ ಸಭೆಯಲ್ಲಿ ನಾವು ಕೂಡ ಎಲ್ಲ ಸಂಘ ಸಂಸ್ಥೆಗಳು ಒಟ್ಟಿಗೆ ಸೇರಿ ಆ ಸಂವಿಧಾನ ದಿನಾಚರಣೆಯನ್ನು ವಿಜೃಂಭಣೆಯಿಂದ ಮಾಡೋಣ, ಜನರಿಗೆ ಆ ಸಂವಿಧಾನದ ಆಶಯಗಳನ್ನು ತಲುಪಿಸೋ ದಿಕ್ಕಿನಲ್ಲಿ ನಾವೆಲ್ಲರೂ ಕೂಡ ಕೆಲಸ ಮಾಡೋಣ ಅಂಥೇಳಿ ನಾವು ಮಾತು ಕೊಟ್ಟಿದ್ವಿ. ಆ ಪ್ರಕಾರ ಎಲ್ಲ ದಲಿತ ಮುಖಂಡರುಗಳು ಇಲ್ಲಿ ಸೇರಿ ಒಂದು ಒಕ್ಕೊರಲಿನ ಧ್ವನಿಯಿಂದ ನಾವು ಎಲ್ಲ ಜಾತಿಯ, ಎಲ್ಲ ಶೋಷಿತರ, ಈ ದೇಶದ ಎಲ್ಲ ಪ್ರಜೆಗಳನ್ನು ಈ ಕಾರ್ಯಕ್ರಮಕ್ಕೆ ಆಹ್ವಾನ ಕೊಡೋ ದಿಕ್ಕಿನಲ್ಲಿ ಇವತ್ತು ಈ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ. ಜೊತೆಗೆ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿಯ ಜೊತೆಗೆ ಸೇರಿಕೊಂಡು ನಾವು ಈ ಕಾರ್ಯಕ್ರಮವನ್ನು ವಿಜೃಂಭಿಸಬೇಕಾಗಿದೆ. ಆ ಕಾರಣಕ್ಕೋಸ್ಕರ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿಯಲ್ಲಿ ನಾವು ಒಂದಷ್ಟು ಸಲಹೆಗಳನ್ನು ಕೊಟ್ಟಿದ್ದೇವೆ. ಇವತ್ತು ಈ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿನಲ್ಲಿ 1,000 ವಿದ್ಯಾರ್ಥಿಗಳು, ಜೊತೆಗೆ ಈ ದೊಡ್ಡಬಳ್ಳಾಪುರ ತಾಲೂಕಿನಲ್ಲಿ 2 ಲಾ ಕಾಲೇಜುಗಳು ಪ್ರಾರಂಭ ಆಗಿದ್ದಾವೆ. ಆ ಲಾ ಕಾಲೇಜುಗಳ ಎಲ್ಲ ಸ್ಟೂಡೆಂಟ್ಸ್ಗಳು ಮತ್ತು ಎಲ್ಲ ಉಪನ್ಯಾಸಕರು ಕೂಡ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಿದ್ದಾರೆ. ವಿಶೇಷವಾಗಿ ಭಾರತ ಸೇವಾದಳ ಅದರ ತಂಡ, ಭಾರತ ಸೇವಾದಳದ ವಿಶೇಷವಾದ ತಂಡ ಮತ್ತು ಎಲ್ಲ ಸಂಘ ಸಂಸ್ಥೆಗಳು, ಜೊತೆಗೆ ಲಾ ಕಾಲೇಜ್ ಸ್ಟೂಡೆಂಟ್ಸ್ಗೆ ಈ ಸಂವಿಧಾನದ ಆಶಯಗಳನ್ನು ಮತ್ತು ಅದನ್ನು ಅರ್ಥ ಮಾಡಿಸೋ ದಿಕ್ಕಿನಲ್ಲಿ ಅವ್ರಿಗೂ ಕೂಡ ಅನುಕೂಲವಾಗಲಿ ಅಂತ ಹೇಳ್ಬಿಟ್ಟು ನಾವು ಅವರನ್ನು ಕೂಡ ಆಹ್ವಾನಿಸಿದ್ದೇವೆ. ಆ ವಿಚಾರ ಸಭೆಯಲ್ಲೂ ಕೂಡ ತೀರ್ಮಾನ ಆಗಿದೆ. ಜೊತೆಗೆ ಅದಕ್ಕೆ ಪೂರಕವಾಗಿ ದೊಡ್ಡಬಳ್ಳಾಪುರ ತಾಲೂಕಿನಲ್ಲಿ ಇರ್ತಕ್ಕಂಥ ಸಿದ್ಧಲಿಂಗಯ್ಯ ಸರ್ಕಲಲ್ಲಿ ಈಗಾಗಲೇ ನಾವೇನು ಪ್ರತಿಷ್ಠಾಪನೆ ಮಾಡಿದ್ದೀವಿ 2 ಪ್ರತಿಮೆಗಳನ್ನು. ಆ ಪ್ರತಿಮೆಯ ಮಧ್ಯದಲ್ಲಿ 15 ಅಡಿ ಎತ್ತರ, 5 ಅಡಿ ಅಗಲದ ಸಂವಿಧಾನದ ಪ್ರಸ್ತಾವನೆಯನ್ನು ಒಂದು ದೊಡ್ಡ ಬೃಹತ್ ಕಟೌಟನ್ನು ಅಲ್ಲಿ ನಿಲ್ಲಿಸಿ, ಆ ಕಟೌಟ್ಗೆ ಒಂದು ಅಲಂಕಾರವನ್ನು ಮಾಡಿ ಜನರಿಗೆ ಆ ವಿಚಾರ ಗೊತ್ತಾಗಲಿ ಅನ್ನೋ ಕಾರಣಕ್ಕೋಸ್ಕರ ಅದನ್ನು ಮಾಡ್ತಾಯಿದ್ದೀವಿ. ಜೊತೆಗೆ ಬಾಬಾ ಸಾಹೇಬರ ಪುತ್ಥಳಿಗೆ ಮಾಲಾರ್ಪಣೆ ಮಾಡೋದ್ರ ಮುಖಾಂತರ 1,000 ವಿದ್ಯಾರ್ಥಿಗಳ ಜೊತೆಗೆ ಮತ್ತು ನಾನು ಈಗಾಗಲೇ ಹೇಳಿದಂಥ ಎಲ್ಲ ತಂಡಗಳ ಜೊತೆಗೆ ಮೆರವಣಿಗೆ ಮೂಲಕ ಭಗತ್ ಸಿಂಗ್ ಕ್ರೀಡಾಂಗಣದಲ್ಲಿ ನಾವು ಸಮಾವೇಶಗೊಳ್ತಾ ಇದ್ದೇವೆ. ಅಲ್ಲಿ ವಿಶೇಷ ಉಪನ್ಯಾಸಕರಾಗಿ ವೆಂಕಟೇಶ್ ಅಂತೇಳಿ ಉಪನ್ಯಾಸಕರು ಬರ್ತಾ ಇದ್ದಾರೆ. ಸಂವಿಧಾನ ವಿಚಾರವಾಗಿ ತಮಗೆಲ್ಲರಿಗೂ ಅಲ್ಲಿರ್ತಕ್ಕಂಥ ಕಾರ್ಯಕ್ರಮದ ಎಲ್ಲ ಸಮಾಜದ ವಿದ್ಯಾರ್ಥಿಗಳಿಗೆ ಮತ್ತು ಎಲ್ಲ ದೊಡ್ಡಬಳ್ಳಾಪುರದ ಜನತೆಗೆ ವಿಚಾರವನ್ನು ಹೇಳೋರಿದ್ದಾರೆ. ಜೊತೆಗೆ ವಿಶೇಷ ಏನಪ್ಪ ಅಂತಂದರೆ ಈ ಕಾರ್ಯಕ್ರಮಕ್ಕೆ ಮಹಾನಾಯಕ, ಈಗಾಗಲೇ ನೀವೆಲ್ಲ ನೋಡಿದ್ದೀರಿ, ಮಹಾನಾಯಕ ಧಾರಾವಾಹಿಯಲ್ಲಿ ಹಿನ್ನೆಲೆ ಗಾಯಕರಾಗಿ ನಾಯಕ ನೀನು ಮಹಾನಾಯಕ ನೀನು ಅಂತಕ್ಕಂಥ ಹಿನ್ನೆಲೆ ಗಾಯನವನ್ನು ಆಡಿದಂತಹ ಅಶ್ವಿನ್ ಶರ್ಮಾ ಅವರನ್ನು ಈ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ನಾವು ಕರ್ತವ್ಯರಿದ್ದೇವೆ. ಹಾಗಾಗಿ ನಿಮ್ಮ ಮೂಲಕ ಒಂದಷ್ಟು ವಿಚಾರಗಳು ಎಲ್ರಿಗೂ ವಿಷಯ ತಲುಪಿಸಿ ಅನ್ನೋ ಕಾರಣಕ್ಕೋಸ್ಕರ ಈ ಪತ್ರಿಕಾಗೋಷ್ಠಿಯನ್ನು ಇವತ್ತು ಸಂವಿಧಾನ ದಿನ ಅಂದರೆ 26ನೇ ತಾರೀಕು ಸಂವಿಧಾನ ದಿನ ಆಚರಣೆ ಮಾಡಬೇಕು ಅಂತೇಳಿ ಸರ್ಕಾರನೇ 1915ರಲ್ಲಿ ಅಧಿಕೃತವಾಗಿ ಒಂದು ಕರೆ ಇದೆ. ನಾನು ಸರಿ ಅಂತಂದರೆ 2015ರಲ್ಲಿ ಸಂವಿಧಾನ ದಿನವನ್ನು ಆಚರಣೆ ಮಾಡೋದು.
ಒಳ್ಳೆಯದು. ಯಾಕಂದರೆ ಈಗಾಗಲೇ ನಮ್ಮ ಇವರು ಪ್ರಸ್ತಾಪ ಮಾಡಿದಂಗೆ ಸ್ನೇಹಿತರು ತುಂಬ ಜನಕ್ಕೆ ಸಂವಿಧಾನದ ಬಗ್ಗೆ ಅರಿವಿಲ್ಲ. ಮತ್ತು ಇವತ್ತು ಅರಿವಿರೋರು ಹಲವಾರು ಕಾರಣಗಳಿಗೆ ಕೆಲವರು ಸಂವಿಧಾನದ ಮೇಲೆ ಇವತ್ತು ದಾಳಿಯನ್ನು ಮಾಡ್ತಾಯಿದ್ದಾರೆ. ಅದೆಲ್ಲ ನಮಗೆ ಗೊತ್ತಿದೆ. ಕೆಲವರು ಸಂವಿಧಾನವನ್ನು ಬದಲಾಯಿಸ್ತೀವಿ ಅಂತಂದರು, ಕೆಲವರು ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಸಂವಿಧಾನದ ಮೇಲೆ ದಾಳಿಯನ್ನು ಮಾಡ್ತಾಯಿದ್ದಾರೆ. ಸಂವಿಧಾನ ಏನಾದರೂ ನಾಶ ಆದರೆ ದೇಶನೇ ನಾಶ ಆದಂಗೆ ಅಂತೇಳಿ ನಾವೆಲ್ಲ ಭಾವಿಸ್ತೇವೆ. ಎಲ್ಲರೂ ಭಾವಿಸೋರು ಇಲ್ಲಿದ್ದೇವೆ ನಾವು. ಸಂವಿಧಾನ ಮೇಲೆ ದಾಳಿ ಅಂದರೆ ದೇಶದ ಮೇಲೇನೂ ದಾಳಿ ಅಂತೇಳಿ ಸಂವಿಧಾನಾತ್ಮಕವಾಗಿ ರಚಿಸಲ್ಪಟ್ಟಂಥ ಎಲ್ಲ ಸಂಸ್ಥೆಗಳ ಮೇಲೆ ಇವತ್ತು ದಾಳಿ ನಡೀತಾ ಇದೆ. ಅವುಗಳನ್ನು ದುರ್ಬಲಗೊಳಿಸಲಾಗ್ತಾ ಇದೆ. ಉದಾಹರಣೆಗೆ RBI ಇಂದ ಹಿಡಿದು ಚುನಾವಣಾ ಕಮಿಷನ್ವರೆಗೂ ಇವತ್ತು ಸರ್ಕಾರದ ಹಸ್ತಕ್ಷೇಪ ನಡೀತಾ ಇದೆ. ಆ ಸಂಸ್ಥೆಗಳನ್ನು ದುರ್ಬಲಗೊಳಿಸ್ತಾ ಇದೆ. ಇದು ನಿಜವಾಗ್ಲೂ ಒಂದು ಒಳ್ಳೆಯ ಬೆಳವಣಿಗೆ ಅಲ್ಲ ಅಂಥೇಳಿ ಎಲ್ಲರೂ ಸಂವಿಧಾನದ ಬಗ್ಗೆ ಗೌರವ ಇರೋರು, ಸಂವಿಧಾನವನ್ನು ಆಶಯವನ್ನು ಎತ್ತಿಡಿಯೋರು ಎಲ್ಲರೂ ಅದೇ ಅಭಿಪ್ರಾಯ ಇಟ್ಕೊಂಡಿದ್ದಾರೆ ಅಂತ ನಾನಂತೂ ಭಾವಿಸ್ತೇನೆ. ಸೊ ಅದರಿಂದ ಸಂವಿಧಾನಕ್ಕೆ ಯಾರು ಬೇಜಾರು ಮಾಡ್ಕೊಬಾರ್ದು. ಸಂವಿಧಾನದ ಮೆಟ್ಲಿಗೆ ನಮಸ್ಕಾರ ಆಗ್ತಂಥ ಪ್ರಧಾನಿಗಳು ಅಂದರೆ ಪಾರ್ಲಿಮೆಂಟಿನ ಅಂದರೆ ಸಂವಿಧಾನದ ಅಡಿಯಲ್ಲಿ ನಡೀತಕ್ಕಂಥ ಒಂದು ಸಂಸತ್ತು, ಅದು ಜನರ ವೇದಿಕೆ, ಅದು ಜನಪ್ರತಿನಿಧಿಗಳಲ್ಲಿರ್ತಾರೆ. ಅದಕ್ಕೆ ನಮಸ್ಕಾರ ಹಾಕಿ ಬರೋ ಪ್ರಧಾನಿಗಳು ಸಂಸತ್ನಲ್ಲೇ ಇರೋದಿಲ್ಲ. ಸಂಸತ್ನಲ್ಲಿದ್ದು ಭಾಗವಹಿಸಿ ಸಂಸತ್ನ ವಿರೋಧ ಪಕ್ಷಗಳು ಸದಸ್ಯರುಗಳು ಎತ್ತುವಂಥ ಪ್ರಶ್ನೆಗಳಿಗೆ, ಟೀಕೆಗಳಿಗೆ, ವಿಮರ್ಶೆಗಳಿಗೆ ಉತ್ತರಿಸಬೇಕಾದಂಥ ಪ್ರಧಾನಿಗಳು ಸಂಸತ್ನಲ್ಲೇ ಇರೋದಿಲ್ಲ. ಅವರು ತುಂಬ ತಾಂತ್ರಿಕವಾಗಿ ಭಾಗವಹಿಸ್ತಾರೆ, ಫಸ್ಟ್ ಡೇ ಅಥವಾ ಲಾಸ್ಟ್ ಡೇ ಅನ್ನಂಗೆ. ಇದು ನಿಜವಾಗ್ಲೂ ಸಂವಿಧಾನಕ್ಕೆ, ಸಂವಿಧಾನದ ಪ್ರಕಾರ ನಡೀತಕ್ಕಂಥ ಸಂಸತ್ತಿಗೆ, ಎಲ್ಲ ಪ್ರಜಾಪ್ರಭುತ್ವ ಪ್ರಕ್ರಿಯೆಗೆ ಒಂದು ಅಗೌರವ, ಇದು ಕೊಡ್ತಕ್ಕಂಥ ಅಗೌರವ. ಇದು ಪ್ರಜಾಪ್ರಭುತ್ವ ನಡೆಯಲ್ಲ. ಇದೆಲ್ಲ ತುಂಬ ಉದ್ದೇಶಪೂರ್ವಕವಾಗಿ ಇವತ್ತು ಸಂವಿಧಾನವನ್ನು ದುರ್ಬಲಗೊಳಿಸುವಂಥ ಕೆಲಸವನ್ನು ಇವತ್ತು ಕೆಲವರು ಮಾಡ್ತಾಯಿದ್ದಾರೆ. ಅದು ನಿಜವಾಗ್ಲೂ ಒಳ್ಳೆಯದಲ್ಲ. ನಾವು ಸಂವಿಧಾನವನ್ನು ಉಳಿಸಬೇಕಾಗತ್ತೆ. ಸಂವಿಧಾನ ಉಳಿದ್ರೆ ನ್ಯಾಯ ಉಳಿಯುತ್ತೆ, ಸಮಾನತೆ ಉಳಿಯುತ್ತೆ, ಸಹೋದರತ್ವ ಉಳಿಯುತ್ತೆ, ಮತ್ತು ಭಾಳ ಮುಖ್ಯವಾಗಿ ಈ ಒಕ್ಕೂಟ ವ್ಯವಸ್ಥೆ ಉಳಿಯುತ್ತೆ. ಇವತ್ತು ಒಕ್ಕೂಟ ವ್ಯವಸ್ಥೆ ಮೇಲೆ ದಾಳಿ ಮಾಡಲಾಗ್ತಾಯಿದೆ. ಒಕ್ಕೂಟ ವ್ಯವಸ್ಥೆ ಮೇಲೆ ದಾಳಿ ಮಾಡಿದ್ರೆ ಭಾರತ ದೇಶವಾಗಿರೋದಿಲ್ಲ, ಬಹು ದೇಶಗಳಾಗ್ಬಿಡ್ತವೆ. ಇವತ್ತು ಗವರ್ನರ್ಗಳನ್ನು ಬಳಸಿ ಇವತ್ತು ಒಕ್ಕೂಟ ವ್ಯವಸ್ಥೆ ಮೇಲೆ ದಾಳಿ ಮಾಡಲಾಗ್ತಾಯಿದೆ. ರಾಜ್ಯಗಳ ಅಧಿಕಾರದ ಒಳಗೆ ಇವತ್ತು ಹಸ್ತಕ್ಷೇಪ ಮಾಡೋದು, ಆಡಳಿತಕ್ಕೆ ತೊಂದರೆ ಕೊಡುವಂಥದ್ದು, ಹಲವಾರು ರಾಜ್ಯ ಸರ್ಕಾರಗಳು ರೂಪಿಸುವಂಥ ಕಾಯ್ದೆ ಕಾನೂನುಗಳನ್ನು ಜಾರಿ ಮಾಡಲಿಕ್ಕೆ ಅಡ್ಡಿ ಮಾಡ್ತಕ್ಕಂಥದ್ದು, ಇಂಥ ಕೆಲಸಗಳೆಲ್ಲ ನಡೀತಾ ಇದೆ. ಇದೆಲ್ಲವೂ ಸಹ ಸಂವಿಧಾನ ವಿರೋಧಿ. 2015ರಲ್ಲಿ ಸರ್ಕಾರ, ಸಿದ್ದರಾಮಯ್ಯನವ್ರ ಸರ್ಕಾರ ಇದನ್ನು ಆಚರಣೆಗೆ ತಂದು ವ್ಯಾಪಕವಾಗಿ ಸಂವಿಧಾನದ ಪ್ರಚಾರದಲ್ಲಿ ಹಿಂದೆ ಇದ್ದಂಥ ಆಂಜನೇಯವರಾಗ್ಬೋದು, ಈಗಿರತಕ್ಕಂಥ ಮಹಾದೇವಪ್ಪನವರಂತೂ ಅತಿ ಹೆಚ್ಚು ಶಾಲಾ ಕಾಲೇಜುಗಳಲ್ಲಿ ಪ್ರತಿದಿನ ಸಂವಿಧಾನ ಪಠಣ ಶಾಲೆಗಳಲ್ಲಿ ಕಡ್ಡಾಯಗೊಳಿಸಿದ್ದಾರೆ. ಅದೇ ರೀತಿಯಾಗಿ ಎಲ್ಲ ಸರ್ಕಾರಿ ಸಂಸ್ಥೆಗಳಲ್ಲಿ, ಸರ್ಕಾರಿ ಇಲಾಖೆಗಳಲ್ಲಿ ಸಂವಿಧಾನ ಪೀಠಿಕೆಯ ಏನು ಫೋಟೋ ಅದನ್ನು ಹಾಕ್ಸೋದಕ್ಕೆ ಕಡ್ಡಾಯ ಮಾಡಿ ಸುತ್ತೋಲೆ ಮಾಡಿದ್ದಾರೆ. ಅದೇ ರೀತಿಯಾಗಿ ಈ ಆಚರಣಾ ಸಮಿತಿ ವತಿಯಿಂದ ಮಾಡ್ತಕ್ಕಂಥ ಸಂವಿಧಾನ ದಿನಾಚರಣೆ ಯಶಸ್ವಿಯಾಗಿ ಜನರಲ್ಲಿ ಸಂವಿಧಾನದ ಬಗ್ಗೆ ಅರಿವು ಮತ್ತು ಜಾಗೃತಿಯನ್ನು ಮೂಡಿಸುವಂಥ ಕೆಲಸ ಆದರೆ ಒಳ್ಳೆಯದು ಅಂತ ಹೇಳಿ, ಇದರಲ್ಲಿ ಎಲ್ಲರೂ ನಾವು ತಪ್ಪದೆ ನಮ್ಮ ಕಡೆಯಿಂದನೂ, ಭಾರತ ಸೇವಾದಳದ ಕಡೆಯಿಂದನೂ ಮತ್ತು ನಮ್ಮ ಪಕ್ಷದ ವತಿಯಿಂದನೂ ಎಲ್ಲರೂ ಭಾಗವಹಿಸಲಿಕ್ಕೆ ನಾವು ನಿರ್ದೇಶನ ನೀಡ್ತೀವಿ. ಕಾರ್ಯಕ್ರಮ ಯಶಸ್ವಿ ಆಗೋದಕ್ಕೆ ನಾವು ಸಹಕಾರ ನೀಡ್ತೀವಿ ಅಂತ ಹೇಳಿ ನನ್ನ ಮಾತು ಮುಗಿಸ್ತಾ ಇದ್ದೀನಿ. 26ನೇ ತಾರೀಕು ಏನು ನಾವು ಸಂವಿಧಾನ ದಿನಾಚರಣೆನ ಆಚರಣೆ ಮಾಡ್ತಿದ್ದೀವಿ, ಅದರ ಪೂರ್ವಭಾವಿಯಾಗಿ ತಮ್ಮೆಲ್ಲರಿಗೂ ತಿಳಿಸ್ಕೊಟ್ಟಿದ್ದಾರೆ. ಇದು ಅತ್ಯವಶ್ಯಕವಾಗಿ ಇವತ್ತು ಇಂಥ ಕಾರ್ಯಕ್ರಮಗಳು ಆಗಬೇಕಾಗಿದೆ. ಕಾರಣ ಏನು ಅಂತಂದರೆ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹುಟ್ಟಿದಾಗಿನಿಂದನೂ ಸಹ ಅವರು ಏನು ಕಾನೂನು ಮಂತ್ರಿ ಆಗಿದ್ದರು, ಕೊನೆಗಳಿಗೆವರೆಗೂ ಅವರು ಏನೇನೋ ಕಷ್ಟಗಳು ಪಟ್ಟರು, ಏನೇನೋ ನಷ್ಟ ಅನುಭವಿಸಿದ್ರು, ಮತ್ತು ತುಳಿದುಕೊಳ್ಳಲ್ಪಟ್ಟಂಥ ಜನಕ್ಕೆ ಯಾವ ರೀತಿಯ ಒಂದು ಈ ದೇಶದಲ್ಲಿ ಕಾನೂನುಗಳು ತಂದರೆ ಅವ್ರ ಮೇಲೆ ಬರ್ಬೋದು ಅಂತೇಳಿ ಇಡೀ ಪ್ರಪಂಚಾದ್ಯಂತ ಸುತ್ತಿ ಒಂದು ಏನು ಸಂವಿಧಾನವನ್ನು
ನಮಗೆ ಏನು 1950ರಲ್ಲಿ ನಮಗೆ ರಚಿಸ್ಕೊಟ್ರು. ಅದು ಇವತ್ತು ಅದು ಬಂದಿರೋದ್ರಿಂದಲೇ ಈ ದೇಶದಲ್ಲಿ ಸಾಕಷ್ಟು ಪ್ರಗತಿ ಕಾಣಲಿಕ್ಕೆ ಮತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ಏನು ಬರ್ಕೊಟ್ಟಿದ್ದಾರೆ ಅದರ ಅಡಿಯಲ್ಲೇ ಎಲ್ಲವೂ ಸಹ ನಡೀತಾ ಇರ್ತಕ್ಕಂಥದ್ದು ನಾವು ನೀವೆಲ್ಲ ನೋಡ್ತಾ ಇದ್ದೀವಿ. ಆದರೆ ಅಂಥ ಸಂವಿಧಾನವನ್ನೇ ತಿರುಚಲಿಕ್ಕೆ, ಅಂಥ ಸಂವಿಧಾನವನ್ನೇ ಬುಡಮೇಲು ಮಾಡಲಿಕ್ಕೆ, ಅಂಥ ಸಂವಿಧಾನವನ್ನೇ ತೆಗೆದಾಕಲಿಕ್ಕೆ ಇವತ್ತು ಕೆಲವು ಮನಸ್ತುತಿಗಳು ಮನುವಾದಿಗಳು ಹೊರಟಿರತಕ್ಕಂಥದ್ದು ನಾವು ನೀವೆಲ್ಲ ನೋಡ್ತಾ ಇದ್ದೀವಿ. ಗೆಳೆಯರೇ, ಅವ್ರ ಹಿಂದೆಯೇ ಈ ಚಾತುರ್ವರ್ಣ ವ್ಯವಸ್ಥೆ ಏನಿತ್ತು ಅದು ಹೋಗಲಾಡಿಸ್ಬೇಕು ಅಂತಲೇ ಈ ಒಂದು ಸಂವಿಧಾನವನ್ನು ಅವರು ರಚನೆ ಮಾಡಿದ್ದು. ಅದು ಸರಿಯಾಗಿ ಈ ದೇಶದಲ್ಲಿ ಪ್ರತಿಯೊಬ್ಬರೂ ಸಹ ಅವರು ಯಾಕೆ ಮಾಡಿದ್ರು ಏನು ಅಂತಕ್ಕಂಥದ್ದು ಸರಿ ಗೊತ್ತಾಗ್ತಾ ಇಲ್ಲ. ಈಗ ಅವರ ಏನು ಸಂವಿಧಾನ ರಚನೆ ಮಾಡಿದ್ರು ಆ ಸಂವಿಧಾನದಲ್ಲಿ ನಾವೇನೇನೋ ಸೌಲಭ್ಯ ಸವಲತ್ತುಗಳು ಪಡ್ಕೊಳ್ತಾ ಇದ್ದೀವಿ, ಅದು SC ST ಇರ್ಬೋದು, OBC ಅವ್ರು ಇರ್ಬೋದು, ಇವತ್ತು ಮೇಲ್ವರ್ಗದ ಒಕ್ಕಲಿಗರು ಲಿಂಗಾಯತ ಇರ್ಬೋದು, ಇವರೆಲ್ರಿಗೂ ಸಹ ಏನು ಅವ್ರು ಕೊಟ್ಟಂಥ ಮೀಸಲಾತಿ ಸಿಗ್ತಾ ಇದೆ. ಅದೇ ಜನನೇ ಇವತ್ತು ಏನು ಮನುವಾದಿಗಳಿದ್ರಲ್ಲ ಹಿಂದೆ ನಮ್ಮನ್ನು ಏನು ತುಳಿದುಕೊಳ್ಪಟ್ಟವ್ರನ್ನ ಅಸ್ಪೃಶ್ಯನ ಥರ ನೋಡಿ ಮತ್ತು ಅಸ್ಪೃಶ್ಯತೆ ಜೀವಂತವಾಗಿರಬೇಕು ಅಂತ ಏನು ಅವರು ಅಪೇಕ್ಷೆ ಪಡ್ತಾಯಿದ್ರು, ಅಂಥ ಜನಗಳ ಕೈನಲ್ಲೇ ಇವತ್ತು ನಮ್ಮ ಏನು ಸಂವಿಧಾನದಲ್ಲಿ ಯಾರ್ಯಾರು ಅರ್ಹತೆ ಪಡ್ಕೊಂಡಿದ್ದಾರೆ, ಯಾರ್ಯಾರು ಸೌಲಭ್ಯ ಸವಲತ್ತುಗಳನ್ನ ಪಡ್ಕೊಂಡಿದ್ದಾರೆ ಅವರೇನೇ ಇವತ್ತು ಯಾರು ಈ ಸಂವಿಧಾನವನ್ನು ಬುಡಮೇಲು ಮಾಡಬೇಕು, ಯಾರು ಈ ಸಂವಿಧಾನವನ್ನು ಕಿತ್ತಾಕಬೇಕು, ಯಾರು ಈ ಸಂವಿಧಾನವನ್ನು ತಿರುಚಿ ಮತ್ತೆ ಮನುವಾದಿ ಸಂಸ್ಕೃತಿಯನ್ನು ಪಾಲನೆ ಮಾಡಬೇಕು, ಹುಟ್ಟಾಕಬೇಕು ಅಂತ ಹೊರಟಿದ್ದಾರೆ. ಅಂಥವ್ರ ಜೊತೆಯಲ್ಲೇ ನಮ್ಮವರು ನಮ್ಮ ಇದು ಹಿಂದುಳಿದು ಬರ್ದವರು ಮತ್ತು ತುಳಿದುಕೊಳ್ಪಟ್ಟವರು, ಅಲ್ಪಸಂಖ್ಯಾತರು ಇವರೆಲ್ಲರೂ ಸಹ ಅವ್ರ ಜೊತೆಲಿ ಸೇರಿ ಈ ಒಂದು ಸಂವಿಧಾನವನ್ನು ತಿರುಚಲಿಕ್ಕೆ ಎಲ್ಲ ಪ್ರಯತ್ನ ಮಾಡ್ತಾ ಇರ್ತಕ್ಕಂಥದ್ದು ನಮ್ಮ ಕಣ್ಮುಂದೆ ಇದೆ. ನಾನಾದರೂ ಹೇಳೋದು ಇಷ್ಟೇ, ಅದು ಜನಗಳಿಗೆ ಗೊತ್ತಾಗಬೇಕು. ಪಾಪ ಅವ್ರಿಗೆ ಗೊತ್ತಿಲ್ಲ, ಅವ್ರಿಗೆ ಗೊತ್ತಿದ್ದರೆ ಆ ರೀತಿ ಹೋಗ್ತಾ ಇರಲಿಲ್ಲ. ನಾವು ಇವತ್ತು ನಿಜವಾಗೂ ತಿಳುವಳಿಕೆ ಹೇಳಬೇಕಾದಂಥ ಅನಿವಾರ್ಯತೆ ಇವತ್ತು ನಮ್ಮ ಮುಂದೆ ಇದೆ. ಹಾಗಾಗಿ ಇವತ್ತು ತಮ್ಮ ಮಾಧ್ಯಮ ಮುಖಾಂತರ ಹೆಚ್ಚೆಚ್ಚಾಗಿ ಈ ಒಂದು ಅಂಬೇಡ್ಕರ್ ಅವ್ರ ಸಂವಿಧಾನ ಅಂದ್ರೇನೋ, ಅಂಬೇಡ್ಕರ್ ಅಂದ್ರೇನೋ, ಮತ್ತು ಈ ಸಂವಿಧಾನದಲ್ಲಿ ನಮ್ಗೆ ಏನೇನು ಸೌಲಭ್ಯ ಸವಲತ್ತುಗಳು ಸಿಕ್ಕಿದ್ದಾವೆ, ಸೌಲಭ್ಯ ಸವಲತ್ತುಗಳು ಸಿಗದೇ ಇರೋದಕ್ಕೆ ಹಿಂದೆ ಯಾರ್ಯಾರು ವಿರೋಧ ಮಾಡಿದ್ರು ಅಂಥವ್ರ ಜೊತೆಗೆ ನಾವು ಅವ್ರ ಜೊತೆಲಿ ಯಾಕೆ ಹೋಗಬೇಕು ಅಂತ ಮನವರಿಕೆ ಮಾಡಿಕೊಡುವಂಥ ಕಾಲ ಇವತ್ತು ಭಾಳ ಸನ್ನಿಹಿತವಾಗಿದೆ. ಹಾಗಾಗಿ ಸ್ನೇಹಿತರೆ, ತಾವು ತಮ್ಮ ಏನು ಮಾಧ್ಯಮದ ಮುಖಾಂತರ ಹೆಚ್ಚೆಚ್ಚಾಗಿ ಪ್ರಚಾರ ಮಾಡಬೇಕು. ಇತ್ತೀಚೆಗೆ ಏನು ಬಿಹಾರದಲ್ಲಿ ಚುನಾವಣೆ ನಡೀತು, ಇನ್ನೂ ಒಂದು ವಾರ ಆಗಿಲ್ಲ ಅಲ್ಲಿ ಏನು ಫಲಿತಾಂಶ ಪ್ರಕಟ ಆಗಿ, ಆಗಲೇ ಅಲ್ಲಿ ಒಂದು 38 ಜಿಲ್ಲೆಗಳು ಬರ್ತವೆ. 38 ಜಿಲ್ಲೆಗಳಲ್ಲೂ ಮನುವಾದಿ ಸಂಸ್ಕೃತಿಯನ್ನು ಹುಟ್ಟಾಕಲಿಕ್ಕೆ, ಮನುವಾದಿ ಸಂಸ್ಕೃತಿಯನ್ನು ಪೋಷಣೆ ಮಾಡಲಿಕ್ಕೆ 40 ಜನ ಈಗಾಗಲೇ ಸರ್ಕಾರನೇ ನೇಮಕ ಮಾಡಿರ್ತಕ್ಕಂಥದ್ದು ನಾವು ನೀವು ನೋಡ್ತಾ ಇದ್ದೀವಿ. ಇಂಥ ಪರಿಸ್ಥಿತಿ ಇವತ್ತು ಆಗಿದೆ. ಹಾಗಾಗಿ ಸ್ನೇಹಿತರೆ, ಈ ಸರ್ಕಾರದವರು ಇವತ್ತು ನಮ್ಮ ಸಿದ್ದರಾಮಯ್ಯನಕ್ಕಿಂತ ಈ ಕರ್ನಾಟಕ ಸರ್ಕಾರ ಹಿಂದೆ ಏನು ಪ್ರಧಾನಮಂತ್ರಿಗಳು ಈ ಕೊರೋನಾ ಹೋಗ್ಬೇಕಾದ್ರೆ ಗಂಟೆ ಹೊಡೀರಿ ಅಥವಾ ಜಾಗಟೆ ಬಾರಿಸ್ರಿ ಅಥವಾ ಈ ದಿಕ್ಕಿನಲ್ಲಿ ನಿಂತ್ಕೊಂಡು ಪೂಜೆ ಮಾಡಿರಿ ಅಂತ ಏನು ದೀಪ ಅಂಟಿಸ್ರಿ, ಈ ರೀತಿಯಾದಂಥ ಮೌಢ್ಯ ಏನು ನಮ್ಮ ದೇಶದ ಜನಕ್ಕೆ ಬಿತ್ತಿದ್ರು, ಆ ಮೌಢ್ಯ ಬಿತ್ತೋದು ಬೇಡ. ಈ ಅಂಬೇಡ್ಕರ್ ಸಂವಿಧಾನ ದಿನಾಚರಣೆ ದಿವಸ ಈ ಸರ್ಕಾರ ಒಂದು ಘೋಷಣೆ ಮಾಡಬೇಕು, ಯಾವುದಾರ ಒಂದು ಟೈಮ್ನ ನಿಗದಿ ಮಾಡಿ ಇಂಥ ಟೈಮ್ನಲ್ಲಿ ಯಾರ್ಯಾರು ಎಲ್ಲೆಲ್ಲಿ ಇರ್ತೀರ ಅಲ್ಲೇ ನಿಂತ್ಕೊಂಡು ಏನು ಸಂವಿಧಾನದ ಬಗ್ಗೆ ಅದ್ರ ಬಗ್ಗೆ ಒಂದು 5 ನಿಮಿಷ ಮಾತಾಡಬೇಕು, ಅದನ್ನು ಓದೋಂಥ ಒಂದು ವ್ಯವಸ್ಥೆನ ಮಾಡಬೇಕು ಅಂತೇಳಿ ಈ ಮೂಲಕ ಸರ್ಕಾರದವ್ರನ್ನ ಒತ್ತಾಯ ಮಾಡೋದ್ರ ಮೂಲಕ ನಮಗೆ ದೇಶಕ್ಕೆ ದೊಡ್ಡ ಕೊಡುಗೆ ಕೊಟ್ಟಿದ್ದಾರೆ. ಅವರು ಯಾವುದೇ ಜಾತಿಯಾಗಿ ಮತ ಆಗಿ ಅವರು ನಮ್ಮಲ್ಲಿ ಕಿತ್ತೋಗಿಲ್ಲ. ಇದುವರೆಗೂ ನಮ್ಮ ಹೆಣ್ಮಕ್ಳಿಗೆ ಫಸ್ಟು ಬೆಂಬಲ ಕೊಟ್ಟಿದೆ ಡಾಕ್ಟರ್ ಬಿ ಅಂಬೇಡ್ಕರ್ ಅವರು. ಎಲ್ಲ ಯಾವುದೇ ರಾಜಕೀಯ ಬರ್ಬೋದು, ಯಾವುದೇ ಆಗಲಿ ಡಾಕ್ಟರ್ ಅಂಬೇಡ್ಕರ್ ಅವರು ಎಲ್ಲೂ ಯಾವುದೇ ಜನಗಳಲ್ಲಿ ಕೆಟ್ಟ ಭಾವನೆ ಆಗಲಿ ಕೆಟ್ಟದಿದಾಗಲಿ ಅವರು ಬಿಟ್ಟಿಲ್ಲ. 5 ಸಂವಿಧಾನಗಳನ್ನು ರಚನೆ ಮಾಡಿದವರು. ಅದನ್ನು ನಾವು ಇದುವರೆಗೂ ಬೆಳೆಸ್ಕೊಂಡು ಹೋಗಬೇಕು. ನಾವು ಎಷ್ಟು ಬೆಳೆಸ್ತೀವೋ ನಮಗೆ ಅದ್ರ ಕೊಡುಗೆ ನಮಗೆ ಹಾಗೆ ಉಳಿತೈತೆ. ಅದು ಉಳಿಸ್ಕೊಳ್ಳೋಕ್ಕೆ ಏನೇನು ಪ್ರಯತ್ನ ಪಡಬೇಕು ನಾವು, ಅದನ್ನು ನಾವು ಪ್ರಯತ್ನ ಪಟ್ಟು ಎಲ್ರಿಗೂ ಆದಷ್ಟು ತಿಳಿಸೋ ಕೆಲಸನ ನಾವು ಮಾಡಬೇಕು. ಎಲ್ಲರೂ ಯಾವುದೇ ಜಾತಿ, ಯಾವುದೇ ಮತ ಯಾವುದೂ ಬೇಕಿಲ್ಲ ಅಂತ ನಾನು ಅನಿಸಿಕೆ ಅದು. ಯಾಕೆಂದರೆ ಡಾಕ್ಟರ್ ಅಂಬೇಡ್ಕರ್ ಅವರು ತುಂಬ ಕಷ್ಟಪಟ್ಟು ಈ ಸಂವಿಧಾನನ 5 ಸಂವಿಧಾನವನ್ನು ರಚನೆ ಮಾಡಿದ್ದಾರೆ. ಹಾಗೂ ಅವರು ಎಲ್ಲ ಭಾಷೆಗಳಲ್ಲೂ ಪರಿಣಿತರು ಡಾಕ್ಟರ್ ಅಂಬೇಡ್ಕರ್ ಅವರು. ಯಾವುದು ಆಗಲ್ಲ ನಮ್ಮಿಂದ ಅಂತ ಅವ್ರು ಹೇಳೇ ಇಲ್ಲ.
ಸಾಧಿಸಿ ತೋರಿಸಿದ್ದಾರೆ.